ಶ್ರೀ ಲಾಲ್ಕೃಷ್ಣ ಅಡ್ವಾಣಿ ಅವರು ಭಾರತದ ಸರ್ವಶ್ರೇಷ್ಠ ಪ್ರಶಸ್ತಿ ಭಾರತ ರತ್ನ ಪಡೆಯುತ್ತಿರೋದು ತುಂಬಾನೇ ಖುಷಿ ವಿಷಯ. ಆದ್ರೆ ವಾಟ್ ಅಬೌಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್? ಲೀಡರ್ಶಿಪ್ ಅನ್ನೋ ಪದಕ್ಕೆ ನಿಜವಾದ ಅರ್ಥನೇ ನೇತಾಜಿ. 5,000 ಸೈನಿಕರ ಆಜಾದ್ ಹಿಂದ್ ಫೌಜ್ ಕಟ್ಟಿ ಅದ್ಭುತ ಕಲಿ ಅನ್ಸ್ಕೊಂಡವ್ರು. ನಿಜವಾಗ್ಲೂ ಹಿಟ್ಲರ್ನ ನಾಜಿ ವಿಚಾರಧಾರೆ ನೇತಾಜಿ ಅವರಿಗೆ ಅಷ್ಟಾಗಿ ಒಗ್ತಿರ್ಲಿಲ್ಲ. ಆದ್ರೆ ದೇಶಕ್ಕಾಗಿ ಹಿಟ್ಲರ್ನ ಮನವೊಲಿಸಿ ಗ್ರೇಟ್ ಪೊಲಿಟಿಷಿಯನ್ ಅಂತ ಪ್ರೂವ್ ಮಾಡಿದ್ರು. ಬಹುಶಃ ಅವ್ರಿದ್ದಿದ್ರೆ ಇನ್ನೂ ಬೇಗನೆ ಸ್ವಾತಂತ್ರ್ಯ ಸಿಕ್ತಿತ್ತೋ ಏನೋ. ಬದುಕಿರುವ ಕೊನೆ ಕ್ಷಣದವರೆಗೂ ನೇತಾಜಿ ಯೋಚಿಸಿದ್ದು ದೇಶದ ಬಗ್ಗೆನೆ. ಇಂದಿಗೆ ದೇಶ ಸ್ವಾತಂತ್ರ್ಯವಾಗಿ 75 ವರ್ಷ ಕಳೆದ್ರೂ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಿಗಬೇಕಾದ ಗೌರವ ಸಿಕ್ಕಿಲ್ಲ ರೀ. ಅಷ್ಟೇ ಯಾಕೆ, ಗಾಂಧಿ ಜಯಂತಿ ನೆನಪಿರೋ ನಮ್ಗೆ ಅವತ್ತೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬ ಅಂತ ಎಷ್ಟೋ ಜನರಿಗೆ ನೆನಪೇ ಇರಲ್ಲ. ನೇತಾಜಿ ಜಪಾನ್ನಲ್ಲಿ ಆಗಸ್ಟ್ 18, 1945ರಲ್ಲಿ ವಿಮಾನ ದುರಂತದಲ್ಲಿ ಅಮರರಾದ್ರು ಅನ್ನೋ ಹೇಳಿಕೆಗಳು ಕೇಳ್ಬರ್ತವೆ. ಆದ್ರೆ ನಿಜವಾಗ್ಲೂ ಅವರಿಗೆ ಏನಾಯ್ತು ಅನ್ನೋದು ಇಂದಿಗೂ ದಂತಕಥೆನೆ. 70 ವರ್ಷಗಳ ಕಾಲ ಅವರ ಸಾವನ್ನ ಭಾರತ ಸರ್ಕಾರ ಅಧಿಕೃತಗೊಳಿಸಲೇ ಇಲ್ಲ. ಈ ನಡುವೆ 1992ರಲ್ಲಿ ಅಂದಿನ ಸರ್ಕಾರದ ಅಧ್ಯಕ್ಷೀಯ ಕಾರ್ಯದರ್ಶಿಯಿಂದ ನೇತಾಜಿ ಅವರಿಗೆ ಭಾರತ ರತ್ನ ನೀಡಲಾಗುವುದು ಅಂತ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸ್ತಾರೆ. ಆಗ ಭಾರತ ಸರ್ಕಾರ ಸುಭಾಷ್ ಚಂದ್ರ ಬೋಸ್ ಅವರ ಸಾವನ್ನೇ ಜನರಿಗೆ ಒಪ್ಪಿಗೆಯಾಗುವಂತೆ ಅಂಗೀಕರಿಸಿಲ್ಲ. ಹಾಗಾದ್ರೆ ಮರಣೋಪರಾಂತ ಅಥವಾ ಜೀವಂತವಿರುವಾಗ ಕೊಡುವಂಥ ಭಾರತ ರತ್ನ ಪ್ರಶಸ್ತಿಯನ್ನ ನೇತಾಜಿ ಅವರಿಗೆ ಯಾವ ನೆಲೆಗಟ್ಟಿನಲ್ಲಿ ಕೊಡ್ತೀರಾ ಅಂತ ಪ್ರಶ್ನಿಸಿ 2 ಸಾರ್ವಜನಿಕ ಹಿತಾಸಕ್ತಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ವು. ಅದಕ್ಕೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ರಚಿಸಿತು. 1997ರವರೆಗೆ ವಾದ ವಿವಾದಗಳ ನಂತರ ಭಾರತ ರತ್ನ ಪ್ರಶಸ್ತಿ ನೀಡುವ ಸರ್ಕಾರದ ನಿರ್ಧಾರವನ್ನ ಹಿಂಪಡಿಬೇಕು ಅಂತ ತೀರ್ಪು ನೀಡಿತು. ಕೊನೆಗೆ ನೇತಾಜಿ ಅವರ ಸಾವಿನ ಸುದ್ದಿ ನಿಗೂಢವಾಗಿ ಉಳಿಯಿತು. 2017ರಲ್ಲಿ ಒಬ್ರು ಮಾಹಿತಿ ಹಕ್ಕಿನಡಿ ಕೇಂದ್ರ ಗೃಹ ಇಲಾಖೆಗೆ ನೇತಾಜಿ ಸಾವಿನ ಬಗ್ಗೆ ಮಾಹಿತಿ ಕೇಳಿದಾಗ ಹೌದು, 1945ರಲ್ಲಿ ಆಗಸ್ಟ್ 18ರಂದು ವಿಮಾನ ದುರಂತದಲ್ಲಿ ನೇತಾಜಿ ಅವರ ಮರಣವಾಗಿದೆ ಅಂತ ಉತ್ತರಿಸಲಾಯಿತು. ಆದ್ರೆ ನೇತಾಜಿ ಅವರದು ಅಸಹಜ ಸಾವು ಅನ್ನೋದೇ ಅವರ ಬೆಂಬಲಿಗರ ವಾದವಾಗಿತ್ತು. ಅದೇನೇ ಆದ್ರೂ ಬದುಕಿದ್ದಾಗ ನಮಗೋಸ್ಕರನೇ ಹೋರಾಡಿದ ವ್ಯಕ್ತಿಯ ಸಾವನ್ನೇ ಅಧಿಕೃತಗೊಳಿಸದೆ ಸಿಗಬೇಕಾದ ಗೌರವವನ್ನ ನೀಡದೆ 75 ವರ್ಷಗಳನ್ನ ಕಳೆದ್ಬಿಟ್ಟಿದೀವಿ. ಇದಕ್ಕೊಂದು ಅರ್ಥಪೂರ್ಣ ಅಂತ್ಯ ಬೇಕೇ ಬೇಕು. ಯಾಕಂದ್ರೆ 550 ವರ್ಷಗಳ ವಿವಾದವನ್ನ ಬಗೆಹರಿಸಿ ರಾಮ ಮಂದಿರಕ್ಕೆ ನಾಂದಿ ಹಾಡಿದ ಮೋದಿಜಿ ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನ ತೆರವುಗೊಳಿಸಿ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ರು. ನೇತಾಜಿ ಅವರ ಹುಟ್ಟುಹಬ್ಬವನ್ನ ಪರಾಕ್ರಮ ದಿವಸ್ ಅಂತ ಕೂಡ ಆಚರಿಸಲಾಗ್ತಿದೆ. ಹಾಗೇನೆ ಈಗ ನೇತಾಜಿ ಅವರ ಯಶೋಗಾಥೆಗೆ ಭಾರತ ರತ್ನ ಅನ್ನೋ ಕಿರೀಟವನ್ನ ಇಡಬೇಕು ಎಂಬುದೇ ನಮ್ಮೆಲ್ಲರ ಮನವಿ. ಯಾಕಂದ್ರೆ ಮೋದಿ ಹೈ ತೋ ಮುಮ್ಕಿನ್ ಹೈ.